ಅಮ್ಮನಿಗೆ ಜೀವ ನೀಡಿದ ಮಗ, ಆದರೆ ತನ್ನ ಜೀವವನ್ನೇ ಕಳೆದುಕೊಂಡಂತಹ ದುರಂತ. ಅಮ್ಮ ಮತ್ತು ಮಗನ ನಡುವಿನ ಸಂಬಂಧವನ್ನ ಪದಗಳಲ್ಲಿ ವಿವರಿಸಲು ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಅಮ್ಮ ತನ್ನ ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧಳಾಗಿರ್ತಾಳೆ. ಆದರೆ ಕೆಲವೊಮ್ಮೆ ಮಕ್ಕಳು ಕೂಡ ತಮ್ಮ ಅಮ್ಮನಿಗಾಗಿ ತಮ್ಮ ಜೀವವನ್ನೇ ಪಣಕ್ಕಿಡುತ್ತಾರೆ. ಇಂತಹ ಒಂದು ಮನ ಕಲಕುವಂತಹ ಘಟನೆ ಜನರ ಹೃದಯವನ್ನು ಕದಡಿದೆ. ಪಾಕಿಸ್ತಾನದ ಸರ್ಗೋದಾ ನಗರದಲ್ಲಿ ಉಮರ್ ಫಾರೂಕ್ ಬಜ್ಜಾ ಎಂಬ ಯುವಕ ತನ್ನ ಕುಟುಂಬದೊಂದಿಗೆ ಸರಳ ಜೀವನವನ್ನು ನಡೆಸ್ತಾ ಇದ್ದ. ಅವನಿಗೆ ತನ್ನ ಅಮ್ಮ ಎಂದರೆ ಅಪಾರವಾದ ಪ್ರೀತಿ. ಅಮ್ಮನಿಗೆ ಸ್ವಲ್ಪ ಅನಾರೋಗ್ಯವಾದರೂ ಕೂಡ ಅವನು ತುಂಬಾ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದ. ಒಂದು ದಿನ ವೈದ್ಯರು ಉಮರ್ನ ಅಮ್ಮನ ಆರೋಗ್ಯವನ್ನು ಪರಿಶೀಲಿಸಿದಾಗ ಗಂಭೀರ ಸಮಸ್ಯೆ ಇದೆ ಅಂತ ತಿಳಿದು ಬರುತ್ತೆ. ಅಮ್ಮನ ಲಿವರ್ ತುಂಬಾ ಹಾನಿಯಾಗಿತ್ತು. ಬದುಕಲು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಎಂದು ಡಾಕ್ಟರ್ ಹೇಳಿದರು. ಈ ಸುದ್ದಿ ಕೇಳಿದ ಕುಟುಂಬದವರು ತುಂಬಾ ದುಃಖಿತರಾದರು. ವೈದ್ಯರು ಹೇಳಿದರು, ಒಬ್ಬ ಜೀವಂತ ವ್ಯಕ್ತಿ ತನ್ನ ಲಿವರ್ನ ಒಂದು ಭಾಗವನ್ನು ದಾನ ಮಾಡಿದರೆ ಮಾತ್ರ ರೋಗಿಯನ್ನ ಉಳಿಸಬಹುದು. ಕುಟುಂಬದವರು ಹಲವರನ್ನು ಪರೀಕ್ಷೆಗೆ ಒಳಪಡಿಸಿದರು. ಆದರೆ ಯಾರ ರಕ್ತದ ಗುಂಪು ಕೂಡ ಸರಿಯಾಗಿ ಹೊಂದಿಕೆಯಾಗಲಿಲ್ಲ. ಅಮ್ಮನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಬಂತು. ಅಂತಹ ಸಮಯದಲ್ಲಿ ಉಮರ್ ಫಾರೂಕ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ. ಅವನು ವೈದ್ಯರಿಗೆ ಹೇಳಿದ, ನನ್ನ ಅಮ್ಮ ಬದುಕಬೇಕು, ನನ್ನ ಲಿವರ್ನ ಒಂದು ಭಾಗವನ್ನು ನಾನು ದಾನ ಮಾಡ್ತೇನೆ. ಕುಟುಂಬದವರು ಇದನ್ನ ಕೇಳಿ ತುಂಬಾ ಆತಂಕಪಟ್ಟರು. ಯಾಕೆಂದ್ರೆ ಜೀವಂತ ವ್ಯಕ್ತಿಯಿಂದ ಲಿವರ್ ದಾನ ಮಾಡೋದು ತುಂಬಾ ಅಪಾಯಕಾರಿ. ಆದರೆ ಉಮರ್ನ ಮನಸ್ಸು ಬದಲಾಗಲಿಲ್ಲ. ಅವನು ತನ್ನ ಅಮ್ಮನ ಜೀವ ಉಳಿಸಲು ತಾನು ಸಿದ್ಧನಾಗಿದ್ದ. ಪರೀಕ್ಷೆ ಮಾಡಿದಾಗ ಉಮರ್ನ ಲಿವರ್ ಅವನ ಅಮ್ಮನಿಗೆ ಸರಿಯಾಗಿ ಹೊಂದಿಕೆಯಾಗಿತ್ತು. ನಂತರ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಿತು. ಹಲವು ಗಂಟೆಗಳ ಕಾಲ ನಡೆದ ಆಪರೇಷನ್ ನಂತರ ವೈದ್ಯರು ಹೊರಬಂದು ಹೇಳಿದರು, ಆಪರೇಷನ್ ಯಶಸ್ವಿಯಾಗಿದೆ, ತಾಯಿಯ ಆರೋಗ್ಯ ಸುಧಾರಿಸಿದೆ. ಈ ಸುದ್ದಿ ಕೇಳಿ ಕುಟುಂಬದವರು ಸ್ವಲ್ಪ ನೆಮ್ಮದಿ ಪಡೆದರು. ಆದರೆ ವಿಧಿ ಬೇರೆಯೇ ತೀರ್ಮಾನ ಮಾಡಿಕೊಂಡಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಕೆಲವು ದಿನಗಳಲ್ಲೇ ಉಮರ್ಗೆ ಸೋಂಕು ತಗುಲಿತು. ವೈದ್ಯರು ಅವನನ್ನ ಉಳಿಸಲು ಸಾಕಷ್ಟು ಪ್ರಯತ್ನಿಸಿದರು. ಆದರೆ ದುರಾದೃಷ್ಟವಶಾತ್ ಉಮರ್ ಫಾರೂಕ್ ಆಸ್ಪತ್ರೆಯಲ್ಲೇ ಮೃತಪಟ್ಟರು. ಇತ್ತ ಅವನ ಅಮ್ಮ ಮಗ ನೀಡಿದ ಲಿವರ್ನಿಂದ ಚೇತರಿಸಿಕೊಂಡ್ರು. ಆದರೆ ಮಗನ ಸಾವಿನ ಸುದ್ದಿ ತಿಳಿದಾಗ ಅವರು ಸಂಪೂರ್ಣವಾಗಿ ಕುಗ್ಗಿಬಿಟ್ರು. ನನ್ನ ಜೀವ ಉಳಿಸಲು ನನ್ನ ಮಗ ತನ್ನ ಜೀವವನ್ನೇ ಕೊಟ್ಟ ಎಂದು ಅಳುತ್ತಾ ದುಃಖ ವ್ಯಕ್ತಪಡಿಸಿದರು. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅನೇಕರು ಈ ಯುವಕನ ತ್ಯಾಗವನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ. ತಾಯಿಗೆ ಈ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ದೇವರು ಕೊಡಲಿ ಎಂದು ಹಲವರು ಪ್ರಾರ್ಥಿಸಿದ್ದಾರೆ. ವೈದ್ಯರು ಹೇಳುವಂತೆ ಜೀವಂತವಾಗಿರುವ ವ್ಯಕ್ತಿಯಿಂದ ಲಿವರ್ ದಾನ ಮಾಡೋದು ತುಂಬಾ ಅಪಾಯಕಾರಿಯಾಗಿದೆ. ಸಣ್ಣ ತಪ್ಪು ಅಥವಾ ಸೋಂಕು ಉಂಟಾದರೂ ದಾನಿಯ ಜೀವಕ್ಕೆ ಅಪಾಯವಾಗಬಹುದು. ಇದೇ ರೀತಿ ಒಂದು ಘಟನೆ 2024ರಲ್ಲಿ ಮಂಗಳೂರಿನಲ್ಲಿ ಕೂಡ ನಡೆದಿತ್ತು ಅಂತ ಹೇಳಲಾಗುತ್ತೆ. ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದ ಅರ್ಚನಾ ಕಾಮತ್ ಎಂಬ ಯುವತಿ ತನ್ನ ಪತಿಯ ಸಂಬಂಧಿಕರೊಬ್ಬರಿಗೆ ಲಿವರ್ ದಾನ ಮಾಡಲು ಮುಂದಾಗಿದ್ದರು. ಶಸ್ತ್ರಚಿಕಿತ್ಸೆ ನಡೆದ ನಂತರ ಆ ಮಹಿಳೆ ಚೇತರಿಸಿಕೊಂಡರು. ಆದರೆ ದುಃಖಕರವಾಗಿ ಅರ್ಚನಾ ಕಾಮತ್ ಮಾತ್ರ ಬದುಕಲಿಲ್ಲ. ಅವರು ಪತಿ ಮತ್ತು 4 ವರ್ಷದ ಮಗುವನ್ನು ಅಗಲಿದರು. ಅವರ ಸಾವಿನಿಂದ ಕುಟುಂಬದವರು ಮಾತ್ರವಲ್ಲ, ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರು ಕೂಡ ತೀವ್ರ ದುಃಖಕ್ಕೀಡಾಗಿದ್ದರು. ಈ 2 ಘಟನೆಗಳು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತೆ. ಅದೇನೆಂದ್ರೆ ಮಾನವೀಯತೆ, ಪ್ರೀತಿ ಮತ್ತು ತ್ಯಾಗ ಎಷ್ಟು ಅಮೂಲ್ಯ ಎಂಬುದು. ಉಮರ್ ಫಾರೂಕ್ ಮತ್ತು ಅರ್ಚನಾ ಕಾಮತ್ ಮಾಡಿದ ತ್ಯಾಗವನ್ನ ಜನರು ಎಂದಿಗೂ ಮರೆಯೋದಿಲ್ಲ. ಅವರ ಕಥೆ ಮಾನವೀಯತೆಯ ಅತ್ಯಂತ ದೊಡ್ಡ ಉದಾಹರಣೆಯಾಗಿ ಸದಾ ನೆನಪಿನಲ್ಲಿ ಉಳಿಯುತ್ತೆ. ಅಮ್ಮನಿಗಾಗಿ ಲಿವರ್ ದಾನ ಮಾಡಿದ ಮಗ, ಆದರೆ ಆಸ್ಪತ್ರೆಯಿಂದ ಮನೆಗೆ ಬರಲೇ ಇಲ್ಲ.